ಭಾರತಕ್ಕೊಂದು ಭವ್ಯ ಪರಂಪರೆ ಇದೆ, ದಿವ್ಯ ಪರಂಪರೆ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಒಪ್ಪಿಕೊಂಡಿದ್ದೇವೆ. ಆ ಪರಂಪರೆಯೆಲ್ಲ ಸನಾತನ ಪರಂಪರೆ ಅಂತ ಕರೀತಾರೆ. ನಿನ್ನೆ ಉದ್ಘಾಟನೆ ಮಾಡಿದಂಥ ನ್ಯಾಯಮೂರ್ತಿಗಳು ಅಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಸನಾತನ ಪರಂಪರೆಯನ್ನು ಅನುಸರಿಸಿದಂತಹ ಆ ಒಂದು ಪರಂಪರೆಯನ್ನು ಕೊಟ್ಟಂತ ವ್ಯವಸ್ಥೆಯಲ್ಲಿ ಇಡೀ ಸಮಾಜವನ್ನ ತಲುಪುವಲ್ಲಿ ಯಶಸ್ವಿಯಾಗಲಿಲ್ಲ ಅಂತಕ್ಕಂಥದ್ದು ಒಂದು ನೋವು. ಆ ನೋವು ಅನ್ನುವಂಥದ್ದು ಚಾತುರ್ವರ್ಣ, ಮೀರಿದ ಮತ್ತೊಂದು ವರ್ಣ ಪಂಚಮ ವರ್ಣ. ಆ ಪಂಚಮ ವರ್ಣವಂತೂ ಎಲ್ಲೂ ದಾಖಲೆ ಆಗಿಲ್ಲ, ಬಹಳ ಕೀಳಾಗಿ ನಡೆಸ್ಕೊಂಡಿರ್ತಕ್ಕಂಥ ವರ್ಣ ಅದು. ಚಾತುರ್ವರ್ಣದಲ್ಲಿ ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಒಂದಾದರೆ ಶೂದ್ರರೇ ಒಂದಾಗ್ಬಿಟ್ರು. ಅವರಿಗೆ ಕರ್ಮ ಸಿದ್ಧಾಂತವನ್ನು ಕೊಟ್ಟರು. ಕರ್ಮ ಸಿದ್ಧಾಂತ ಅಂತಂದ್ರೆ ಮಾಡುವ ಕೆಲಸದ ಮೇಲೆ ಅವರ ವರ್ಣವನ್ನ ಜಾತಿಯನ್ನ ಅವರಿಗೆ ಸೂಚನೆ ಮಾಡಿ ಸುಮಾರು 70% ಜನರನ್ನ ಧರ್ಮವಂಚಿತರಾಗಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ಎಷ್ಟು ಶೋಷಣೆಗಳು ಅಂತಂದ್ರೆ ದೇವರ ಧರ್ಮ ಅನ್ನುವಂಥದ್ದು ಶೂದ್ರರಿಗೆ ಇಲ್ಲವೇ ಇಲ್ಲ, ಅವರು ನಮ್ಮ ಸೇವಕರು ಅನ್ನುವ ರೀತಿಯನ್ನು ನಡೆಸಿಕೊಂಡಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ಜೊತೆಗೆ ಸ್ತ್ರೀಯರಿಗೆ ಸಮಾನವಾದಂತಹ ರೀತಿಯಲ್ಲಿ ಧರ್ಮವನ್ನು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಶೂದ್ರರನ್ನ ಯಾಕೆ ನೋಡಿದ್ರು ಅಂತಂದ್ರೆ ಚಪ್ಪಲಿ ಹೊಡೆಯನ್ನ ಆ ಚಪ್ಪಲಿಯನ್ನು ಹಾಕೋತಾ ಇದ್ರು, ಅದಕ್ಕೆ ಮೈಲಿಗೆ ಇಲ್ಲ. ಚಪ್ಪಲಿ ಹೊಳೆಯನ್ನ ಮುಟ್ಟಿದ್ರೆ ಮೈಲಿಗೆ ಆಗ್ತಿತ್ತು. ಕುಂಬಾರಿಕೆ ಮಾಡುವ ಮಡಕೆಯನ್ನ ತಂದು ಅಡುಗೆ ಮಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಅದಕ್ಕೆ ಮೈಲಿಗೆ ಇಲ್ಲ, ಕುಂಬಾರ ಮೈಲಿಗೆ ಆಗ್ತಾ ಇದ್ದ. ನದಿಯನ್ನ ದಾಟುವಾಗ ತೆಪ್ಪದಲ್ಲಿ ಕುಂತು ನದಿಯನ್ನ ದಾಟ್ತಾ ಇದ್ರು, ತೆಪ್ಪ ಮೈಲಿಗೆ ಆಗಲಿಲ್ಲ, ನದಿ ಮೈಲಿಗೆ ಆಗಲಿಲ್ಲ. ಆ ನಡೆಸುವ ಅಂಬಿಗ ಏನಾದ ಮೈಲಿಗೆ ಆಗ್ತಾ ಇದ್ದ. ಹೀಗೆ ಯಾವುದೇ ಒಂದು ಸಮಾಜಕ್ಕೆ ಪೂರಕವಾಗಿ ಕಾಯಕವನ್ನ ಕರ್ಮವನ್ನ ಮಾಡುವಂತ, ಕಾಯಕ ಅಂತ ಪದನೇ ಇರಲಿಲ್ಲ, ಕರ್ಮ ಅಂತ. ಆ ಕರ್ಮದ ಸ್ವರೂಪ ಯಾವ ರೀತಿ ಅಂತ ಬಿಂಬಿಸಿದ್ರು ಅಂದ್ರೆ ಅದು ಪಾಪದ ಫಲ ಅಂತ. ನೀವೇನೋ ಪಾಪ ಮಾಡಿದ್ದೀರಿ, ಅದಕ್ಕೆ ಈ ರೀತಿ ಕರ್ಮಗಳಾಗಿದ್ದೇವೆ ಎನ್ನುವಂತ ಬಿಂಬಿಸಿದ್ರು. ಅಂತಹ ಸಂದರ್ಭದಲ್ಲಿ ಬಂದಂತವರು ಬಸವಾದಿ ಪ್ರಮಥರು. ಅದನ್ನ ಕ್ರಾಂತಿ ಸ್ವರೂಪದಲ್ಲಿ ತೆಗೆದುಕೊಂಡು ಬಂದವರು ಇಲ್ಲ, ಸಮಾಜದ ಬೆಳವಣಿಗೆಗೆ, ಧರ್ಮದ ಬೆಳವಣಿಗೆಗೆ ಇದೆಲ್ಲರ ಅವಶ್ಯಕತೆ ಇದೆ. ಅವರು ಯಾರು ಅಶುದ್ಧರಲ್ಲ, ಸ್ಪೃಶ್ಯರಲ್ಲ, ಅವರೆಲ್ಲರೂ ಸ್ಪೃಶ್ಯರು, ಅವರೆಲ್ಲೂ ಶಿವನಿದ್ದಾನೆ ಅನ್ನುವಂಥದ್ದನ್ನ ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿಕೊಟ್ಟಂತಹ ಒಂದು ಶತಮಾನ ಇದ್ರೆ ಅದು 12ನೇ ಶತಮಾನ ಅಂತಕ್ಕಂಥದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ಏನು ಚಪ್ಪಲಿ ಹೊಡೆಯೋರ ಕೈಯಲ್ಲಿ, ಏನು ಮಡಕೆ ಮಾಡೋರ ಕೈಯಲ್ಲಿ, ದೋಣಿ ನಡೆಸೋರ ಕೈಯಲ್ಲಿ, ಅಗ್ಗಾಡಿಯೋರ ಕೈಯಲ್ಲಿ ವಚನಗಳನ್ನು ಬರೆಸಿದ್ರು. ಆ ತಾತ್ವಿಕ ಚಿಂತನೆಯ ಉನ್ನತದ ವ್ಯವಸ್ಥೆಗೆ ಅವನ್ನೆಲ್ಲ ತಂದರು. ಇತ್ತೀಚಿನ ದಿನಗಳಲ್ಲಿ ವಚನ ಸಾಹಿತ್ಯದ ಬಗ್ಗೆ, ಶರಣರ ಬಗ್ಗೆ ಮಾತನಾಡ್ತಾ ಎಲ್ಲ ಸಾಹಿತ್ಯಗಳು, ವಿಚಾರವಂತರು ಶರಣರ ಜೀವನವನ್ನ, ತಾತ್ವಿಕ ಚಿಂತನೆಯನ್ನ ವೈಚಾರಿಕ ನೆಲೆಯಲ್ಲಿ ನೋಡ್ತಾರೆ. ವೈಚಾರಿಕ ನೆಲೆಯಲ್ಲಿ ಬುದ್ಧಿಗೆ ಸೀಮಿತವಾದದ್ದು, ಆದ್ರೆ ಅನುಭವದ ನೆಲೆಯಲ್ಲಿ ನೋಡಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅನುಭವದ ನೆಲೆಯಲ್ಲಿ ನೋಡಿದಾಗ ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ 12ನೇ ಶತಮಾನದಿಂದ ಈ ಶರಣ ಪರಂಪರೆ ಇವತ್ತಿನವರೆಗೂ ಉಳ್ಕೊಂಡು ಬೆಳಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಆ ಪರಂಪರೆಯನ್ನ ಉಳಿಸಲಿಕ್ಕೋಸ್ಕರನೇ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಆ ಅನುಭವ ಮಂಟಪಕ್ಕೆ
ವಾರಸುದಾರಿಕೆಯಾಗಿ ಅಧ್ಯಕ್ಷರಾಗಿ ಅಲ್ಲಮಪ್ರಭುಗಳನ್ನ ನೇಮಿಸಿದರು. ಅಲ್ಲಮಪ್ರಭುಗಳು ಅನುಭವ ಮಂಟಪದ ಪ್ರಥಮ ಪೀಠಾಧಿಪತಿಗಳು, ಶೂನ್ಯ ಪೀಠಾಧಿಪತಿಗಳು. ಎರಡನೆಯವರು ಚನ್ನಬಸವಣ್ಣನವರು, ಮೂರನೆಯವರು ಸಿದ್ದರಾಮೇಶ್ವರರು, ಅನಾದಿಗಣನಾಥರು, ಆದಿಗಣನಾಥರು, ನಿರ್ಮಾಣ ಗಣೇಶ್ವರರು ಅಂದ್ರೆ ಮಾದೇಶ್ವರರು. ಇವರೆಲ್ಲರೂ ಏನು ಈ ಶರಣ ತತ್ವದ ಚಿಂತನೆಯನ್ನ ವಾರಸುದಾರರಾಗಿ ಶರಣ ಚಳುವಳಿಗಳನ್ನ ಮಾಡ್ಕೊಂಡು ಬಂದಂಥವ್ರು.